ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೆ ನೀ ಬಂದೆ ಭಾಗ 3. ಸಿದ್ಧಾಂತ್ ಜೊತೆ ತನ್ನ ಮದುವೆಯನ್ನು ಕ್ಯಾನ್ಸಲ್ ಮಾಡಬೇಕೆಂದು ಸನಿಹಾ ಅವನನ್ನು ಭೇಟಿಯಾಗಿ ತನ್ನ ಮನದಿಂಗಿತವನ್ನು ತಿಳಿಸುತ್ತಾಳೆ. ಅದಕ್ಕೆ ಅವನ ಉತ್ತರ, ನನಗೆ ಸುಳ್ಳು ಹೇಳೋರನ್ನು ಕಂಡ್ರೆ ತುಂಬ ಇಷ್ಟ. ಬಳಿಕ ಸಿದ್ಧಾಂತ್ ಅವಳಿಗೊಂದು ಒಳ್ಳೆಯ ಆಫರ್ ಕೊಡುತ್ತಾನೆ. ಅದೇನು? ಡವಗುಟ್ಟುವ ಎದೆಯನ್ನು ತಹಬದಿಗೆ ತರಲು ಪ್ರಯತ್ನಿಸುತ್ತಾ, ಒಂದೇ ನಿಮಿಷ, ನಾನು ಅಲ್ಲಿಗೆ ಬರ್ತೀನಿ, ಅವನಿಗೆ ಉತ್ತರಿಸುತ್ತಾ ದಾಪುಗಾಲು ಹಾಕುತ್ತಾ ಎಂಟ್ರೆನ್ಸ್ ಬಳಿಗೆ ಬಂದು ಅವನತ್ತ ಕೈ ಬೀಸಿದಳು ಸನಿಹಾ. ಅವನತ್ತ ಕೈ ಬೀಸಿದಾಗ ಅವನು ಪರಿಚಯದ ನಗೆ ಬೀರಿದ್ದ. ಅವಳು ದಾಪುಗಾಲು ಹಾಕಿಕೊಂಡು ಬಂದಿದ್ದಳಲ್ಲ, ಏದುಸಿರು ಬಿಡುತ್ತಿದ್ದಳು. ಮೇಡಮ್, ನೀವು ನನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳಿದ್ರಲ್ಲ. ಅವಳು ಅತ್ತಿತ್ತ ನೋಡಿದಳು. ಅವನಿಗಿಲ್ಲಿ ಯಾರೂ ಪರಿಚಯದವರು ಇರಲು ಸಾಧ್ಯವಿಲ್ಲ. ಆದರೆ ಅವಳಿಗೆ ಹಾಗಲ್ಲವಲ್ಲ. ಅವಳ ಸಹಪಾಠಿಗಳಾಗಲಿ ಅಧ್ಯಾಪಕರಾಗಲಿ ಕಂಡರೆ ಅಲ್ಲಿ ನಿಂತು ಮಾತಾಡುವಂತಿಲ್ಲ. ಇದುವರೆಗೂ ಅವಳು ಯಾವ ಹುಡುಗನ ಜೊತೆಗೂ ಓಡಾಡಿ ಕೆಟ್ಟ ಹೆಸರು ಪಡೆದುಕೊಂಡಿಲ್ಲ. ಅವಳು ಕೇಳಿದಳು, ನಿಮ್ದು ಊಟ ಆಯ್ತಾ? ಇಲ್ಲ. ನೀವು ಊಟ ಮಾಡಿದ್ರಾ? ಅವನು ಅವಳನ್ನು ಪ್ರಶ್ನಿಸಿದ. ನಾನು ಮನೆಯಿಂದ ಬಾಕ್ಸ್ ತಗೊಂಡು ಬಂದಿದ್ದೀನಿ, ಆದರೆ ಊಟ ಮಾಡಿ ಆಗಿಲ್ಲ. ಇಲ್ಲಿ ನಿಂತು ಮಾತಾಡೋಕ್ಕಾಗಲ್ಲ. ನಾವು ಕ್ಯಾಂಟೀನ್ ಹತ್ರ ಹೋಗೋಣ ಬನ್ನಿ ಎಂದು ಅವನನ್ನು ಆಹ್ವಾನಿಸಿದಳು ಸನಿಹಾ. ಇಬ್ಬರು ಕ್ಯಾಂಟೀನ್ನತ್ತ ಹೆಜ್ಜೆ ಹಾಕಿದರು. ಅಲ್ಲಿ ಅವರಿಬ್ಬರಿಗೂ ಮಾತಾಡಲು ಅನುಕೂಲವಾಗುವಂತೆ ಒಂದು ಮೂಲೆಯ ಟೇಬಲನ್ನು ಆರಿಸಿ ಕುಳಿತರು. ಏನ್ ತಗೋತೀರಾ? ಕೇಳಿದಳು ಅವನನ್ನು. ನಾನು ಆಫೀಸ್ಗೆ ಬರುವಾಗ ಟಿಫಿನ್ ಬಾಕ್ಸ್ ತಗೊಂಡು ಬಂದಿದ್ದೀನಿ. ನಂಗೀಗ ಬರೀ ಟೀ ಸಾಕು. ನಿಮ್ಗೇನು ಬೇಕೋ ಹೇಳಿ. ಅವಳಿಗೂ ತಿಂಡಿ ತಿನ್ನುವ ಮೂಡಿರಲಿಲ್ಲ. ನನಗೆ ಬರೀ ಕಾಫಿ ಸಾಕು. ಒಂದು ಕಾಫಿ ಮತ್ತು ಒಂದು ಟೀಗೆ ಆರ್ಡರ್ ಮಾಡಿದರು. ಅವಳಿಗೆ ಹೇಗೆ ವಿಷಯವನ್ನು ಪ್ರಸ್ತಾಪಿಸಬೇಕೆಂದು ಗೊತ್ತಾಗುತ್ತಿಲ್ಲ. ಈಗ ನನ್ನನ್ನು ಯಾಕೆ ಇಲ್ಲಿಗೆ ಕರೆಸಿಕೊಂಡ್ರಿ ಅಂತ ಹೇಳಿ ಅವನಾಗಿ ವಿಷಯ ಪ್ರಸ್ತಾಪ ಮಾಡಿದ್ದ. ಅದು ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕಾಗಿತ್ತು, ಮಾಡೋಕ್ಕಾಗುತ್ತಾ? ಅವನನ್ನು ಕೇಳಿದಳು. ನನ್ನಿಂದ ನಿಮಗೆ ಸಹಾಯನ? ಮೊದಲು ಯಾವ ವಿಷಯದಲ್ಲಿ ಅಂತ ಹೇಳಿ, ಆಮೇಲೆ ಆಗುತ್ತೋ ಇಲ್ವೋ ಅಂತ ಹೇಳ್ತೀನಿ. ಅವನು ಅವಳಿಗುತ್ತರಿಸಿದ. ಅದು ನನ್ನ ಮದುವೆ ವಿಷಯದಲ್ಲಿ. ನೀವು ಈ ಹುಡುಗಿ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತೀರಾ ಪ್ಲೀಸ್? ಅವಳು ತುಸು ಸಂಕೋಚದಿಂದಲೇ ಅವನಲ್ಲಿ ಕೇಳಿದಳು. ಅವನು ಇನ್ನಿಲ್ಲದ ಆಶ್ಚರ್ಯದಿಂದ ಅವಳ ಮುಖವನ್ನೇ ನೋಡಿದ. ಯಾಕೆ? ನಾನ್ಯಾಕೆ ಹಾಗೆ ಹೇಳಬೇಕು? ಅವನು ಕುತೂಹಲದಿಂದ ಕಣ್ಣು ಕಿರಿದಾಗಿಸಿ ಅವಳನ್ನೇ ನೋಡುತ್ತಾ ಕೇಳಿದ. ಅದು ನಾನು ಈಗಾಗಲೇ ಒಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ. ಅವರನ್ನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮನೇಲಿ ಹೇಳೋಕೆ ನನಗೆ ಭಯ ಆಗುತ್ತೆ. ನಿಮ್ಮ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ನಿನ್ನೆ ನಮ್ಮಮ್ಮ ಹೇಳಿದರು. ನನಗೆ ತುಂಬ ಟೆನ್ಷನ್ ಆಗಿಬಿಡ್ತು. ಅದಕ್ಕೆ ಈ ವಿಷಯದಲ್ಲಿ ನನಗೆ ನಿಮ್ಮ ಸಹಾಯದ ಅವಶ್ಯಕತೆ ತುಂಬ ಇದೆ. ಪ್ಲೀಸ್ ಇಲ್ಲ ಅಂತ ಹೇಳಬೇಡಿ. ನಾನು ನಿಮ್ಮನ್ನೇ ನಂಬಿದ್ದೀನಿ ಎಂದು ಅವನ ಬಳಿ ವಿನಮ್ರವಾಗಿ ವಿನಂತಿಸಿಕೊಂಡಳು ಸನಿಹಾ. ಯಾವ ಹುಡುಗನು ಬೇರೊಬ್ಬನನ್ನು ಪ್ರೀತಿಸುವ ಹುಡುಗಿಯನ್ನು ಇಷ್ಟಪಡುವುದಿಲ್ಲ ಎಂದು ಅವಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಅದಕ್ಕೆ ಅವಳು ಅದನ್ನು ತನ್ನ ಎರಡನೇ ಅಸ್ತ್ರವಾಗಿ ಬಳಸಿಕೊಂಡಿದ್ದಳು. ಇಷ್ಟು ಹೊತ್ತು ಅವಳು ಹೇಳಿದ್ದನ್ನೆಲ್ಲ ತುಂಬು ಸಹನೆಯಿಂದಲೇ ಕೇಳುತ್ತಿದ್ದ ಸಿದ್ಧಾಂತ್. ಆದರೆ ಏಕಾಏಕಿ ಅವನ ಮುಖದಲ್ಲಿ ಬದಲಾವಣೆ ಕಾಣಿಸಿತು. ಅವನ ಮುಖದಲ್ಲಿ ಕೋಪ ಕಾಣಿಸಿತು ಅವಳಿಗೆ. ಅವನ ಕಣ್ಣುಗಳು ಕಿಡಿ ಕಾರುತ್ತಿದ್ದವು. ಕೋಪದಿಂದ ಅವನ ಮುಖ ಕೆಂಪಾಗಿ ಬಿಟ್ಟಿತ್ತು. ಅವಳನ್ನೇ ತೀಕ್ಷ್ಣವಾಗಿ ನೋಡುತ್ತಾ, ಏನ್ರಿ ನಿಮ್ಮ ಮಾತಿನ ಅರ್ಥ? ನನಗೆ ಈ ಹುಡುಗಿ ಇಷ್ಟ ಆಗಿದ್ದಾಳಾ ಇಲ್ವಾ ಅಂತ ನಾನು ಹೇಳಬೇಕಿರೋದು? ಅದು ನನ್ನ ಮನಸ್ಸಿನ ಭಾವನೆ, ನನ್ನಿಷ್ಟ. ಅದನ್ನು ನಾನು ಆಗಲೇ ಹೇಳಿ ಆಯಿತು ಕೂಡ. ನಾನು ಒಂದ್ಸಲ ನಿರ್ಧಾರ ತಗೊಂಡ್ಮೇಲೆ ಅದನ್ನು ಯಾವತ್ತೂ ಚೇಂಜ್ ಮಾಡಲ್ಲ. ನಿಮ್ಮ ಮನೆಯಿಂದ ಗ್ರೀನ್ ಸಿಗ್ನಲ್ ಕೊಟ್ಮೇಲೆ ನಾವು ನಿಮ್ಮನ್ನು ನೋಡೋಕೆ ಅಂತ ಬಂದಿದ್ದು. ಒಂದು ವೇಳೆ ನೀವು ಯಾರನ್ನಾದರೂ ಪ್ರೀತಿಸಿದರೆ ಅಥವಾ ನಿಮಗೆ ಈ ಮದುವೆ ಇಷ್ಟ ಇಲ್ಲ ಅಂದರೆ ಅದನ್ನು ನೀವು ನಿಮ್ಮ ಮನೆಯವರ ಹತ್ರ ಮೊದಲೇ ಹೇಳಬೇಕಾಗಿತ್ತು. ಈಗ ಬಾಲ್ ನಿಮ್ಮ ಕೋರ್ಟಲ್ಲಿದೆ. ನಿಮಗೆ ನಾನು ಇಷ್ಟ ಆಗಿಲ್ಲ ಅಂದರೆ ಅದನ್ನು ನೇರವಾಗಿ ನೀವು ನಿಮ್ಮ ಹಿರಿಯರ ಬಳಿ ಹೇಳಿ. ಅದರಿಂದ ನನಗೇನು ಬೇಜಾರಿಲ್ಲ. ನಿಮ್ಮ ಮಾತನ್ನು ನನ್ನ ಬಾಯಲ್ಲಿ ಹೇಳಿಸೋಕೆ ನಿಮ್ಮಿಂದ ಸಾಧ್ಯವಿಲ್ಲ. ಇವನು ಈಗ ತನ್ನ ಬಳಿ ಏನು ಹೇಳಿದರೂ ಮನೆಯಲ್ಲಿ ಹೋಗಿ ತನಗೆ ಈ ಹುಡುಗಿ ಬೇಡ ಎಂದೇ ಹೇಳುತ್ತಾನೆ ಎಂದು ಅಂದುಕೊಂಡಳು ಸನಿಹಾ. ಅವನ ಮುಖದಲ್ಲಾದ ಬದಲಾವಣೆ, ಅವನ ಸಿಟ್ಟು ನೋಡಿ ಅವಳು ಒಳಗೊಳಗೆ ತುಂಬ ಸಂತೋಷಪಟ್ಟಳು. ಅಷ್ಟರಲ್ಲಿ ಕಾಫಿ ಮತ್ತು ಟೀ ಬಂದಿತ್ತು. ಸರ್, ಅದು ನಮ್ಮ ಮನೇಲಿ ನಮ್ಮಪ್ಪ ತುಂಬ ಸ್ಟ್ರಿಕ್ಟು. ಅವರು ಲವ್ ಮ್ಯಾರೇಜ್ಗೆ ಸಪೋರ್ಟ್ ಮಾಡಲ್ಲ. ಅವನ ಬಳಿ ಹೇಳಿದಳು ಸನಿಹಾ. ಏನ್ರಿ, ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ? ನಿಮ್ಮಕ್ಕಂದು ಲವ್ ಮ್ಯಾರೇಜ್ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ಅಂದರೆ ಇವನಿಗೆ ತಮ್ಮ ಮನೆಯ ಬಗ್ಗೆ ಎಲ್ಲ ವಿಷಯವೂ ಗೊತ್ತಿದೆ ಎಂದಾಯಿತು. ಈಗ ಆಶ್ಚರ್ಯಪಡುವ ಸರದಿ ಸನಿಹಳದಾಗಿತ್ತು. ಸನಿಹಾ ತುಂಬು ಆಶ್ಚರ್ಯದಿಂದ ಕಣ್ಣು ಬಾಯಿ ಬಿಟ್ಟು ಅವನನ್ನೇ ನೋಡುತ್ತಿದ್ದಳು.
ಆಯಿತು, ಈಗಲೂ ನಿಮಗೆ ಒಂದು ಚಾನ್ಸ್ ಕೊಡ್ತಾ ಇದ್ದೀನಿ. ನೀವು ಹೇಳಿದ್ರಲ್ಲ ಯಾರನ್ನು ಪ್ರೀತಿಸ್ತಾ ಇದ್ದೀನಿ ಅಂತ. ಪ್ರೀತಿಸುತ್ತಿರೋ ವ್ಯಕ್ತಿ ಯಾರು ಅಂತ ನನಗೆ ಈಗಲೇ ಹೇಳಿ. ಆ ವ್ಯಕ್ತಿಯ ಫೋನ್ ನಂಬರ್ ಕೊಡಿ, ನಾನು ಅವರ ಜೊತೆ ಮಾತಾಡ್ತೀನಿ. ಒಂದು ವೇಳೆ ನೀವು ಹೇಳ್ತಿರೋದು ಸತ್ಯನೇ ಆದರೆ ನಿಮ್ಮಿಬ್ಬರ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ಈ ಕ್ಷಣನೇ ಅವರ ನಂಬರ್ ಕೊಡಬೇಕು. ಅವರ ಜೊತೆ ನಾನು ಮಾತಾಡಬೇಕು. ಸಿದ್ಧಾಂತ್ ಅವಳಿಗೊಂದು ಅವಕಾಶವನ್ನು ಕೊಟ್ಟ. ಆದರೆ ಅವಳು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ತಾನೇ ಅವರ ನಂಬರ್ ಕೊಡುವುದು, ಕಾಂಟ್ಯಾಕ್ಟ್ ಮಾಡಿಸುವುದು. ಅವಳ ಮುಖ ಸಪ್ಪಗಾಗಿ ಹೋಯಿತು. ಕಣ್ಣುಗಳು ತುಂಬಲಾರಂಭಿಸಿದ್ದವು. ಕಣ್ಣೀರು ಕೆನ್ನೆಗೆ ಇಳಿಯಲಾರಂಭಿಸಿತ್ತು. ಅವಳು ಹೇಳಿದ್ದು ಸುಳ್ಳಾಗಿತ್ತಲ್ಲ. ಯಾಕೆ ಯಾಕೆ ಸುಮ್ಮನಾಗ್ಬಿಟ್ರಿ? ನಿಮ್ಮ ಬತ್ತಳಿಕೆಯಲ್ಲಿರುವ ಸುಳ್ಳುಗಳೆಲ್ಲ ಮುಗಿದೇ ಹೋಯ್ತಾ? ನೀವು ಆಗ ಹೇಳಿದ್ದು ಸುಳ್ಳು, ಈಗ ಹೇಳ್ತಿರೋದು ಸುಳ್ಳು. ಒಂದು ಸುಳ್ಳನ್ನು ಸತ್ಯ ಮಾಡೋಕೆ 100 ಸುಳ್ಳು ಹೇಳಿದರೂ ಸಾಧ್ಯ ಆಗಲ್ಲ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನೀವು ಇದುವರೆಗೂ ಯಾವ ಹುಡುಗನನ್ನು ಪ್ರೀತಿಸಿಲ್ಲ. ನಾನು ಈ ರೀತಿ ನಿಮ್ಮನ್ನು ಸಿಕ್ಕಿ ಹಾಕಿಸ್ತೀನಿ ಅಂತ ನಿಮಗೆ ಮೊದಲೇ ಗೊತ್ತಿದ್ರೆ ಅದಕ್ಕೂ ಪ್ರಿಪೇರ್ ಆಗ್ತಾ ಇದ್ರೇನು? ಇನ್ನೊಂದು ವಿಚಾರ ಗೊತ್ತಾ ನಿಮಗೆ? ನನಗೆ ಸುಳ್ಳು ಹೇಳೋರನ್ನ ಕಂಡ್ರೆ ತುಂಬ ಇಷ್ಟ. ನೀವು ನನ್ನನ್ನು ಮದುವೆ ಆಗಬಾರ್ದು ಅಂತ ಎಷ್ಟು ಹಠ ಹಿಡಿದು ಕೂತಿದ್ದೀರೋ ಅದಕ್ಕಿಂತ 10ರಷ್ಟು ಹಠ ಇದೆ ನನಗೆ ನಿಮ್ಮನ್ನೇ ಮದುವೆ ಆಗಬೇಕು ಅಂತ. ನಾನಂತೂ ನನ್ನ ನಿರ್ಧಾರದಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ನಿಮಗೆ ಸಾಧ್ಯ ಇದ್ದರೆ, ನಿಮಗೆ ನಾನು ಇಷ್ಟ ಆಗದೇ ಇದ್ದರೆ ನಿಮ್ಮ ಪೇರೆಂಟ್ ಮೂಲಕ ಹೇಳಿ ನಮ್ಮ ಮದುವೆಯನ್ನು ಕ್ಯಾನ್ಸಲ್ ಮಾಡಿಸ್ಕೊಳ್ಳಿ. ಅದಕ್ಕೆ ನನ್ನಿಂದೇನೂ ಅಡ್ಡಿ ಇಲ್ಲ. ಆಲ್ ದ ಬೆಸ್ಟ್. ನನ್ನ ಕಡೆಯಿಂದ ನಿಮಗೆ ಶುಭ ಹಾರೈಕೆಗಳು ಎಂದು ಹೇಳುವಾಗ ವಿಲಕ್ಷಣವಾದ ನಗೆಯಿತ್ತು ಅವನ ತುಟಿಯಂಚಿನಲ್ಲಿ. ಅವನ ಮಾತುಗಳನ್ನು ಕೇಳಿ ಅವಳಿಗೆ ತನ್ನ ಪಕ್ಕದಲ್ಲಿ ಬಾಂಬ್ ಸಿಡಿದಂತಾಗಿ ಹೋಗಿತ್ತು. ತನ್ನ ಆಸೆಗಳು ಯಾವುದು ಫಲಿಸುವಂತೆ ಕಾಣುತ್ತಿಲ್ಲ. ಆದರೂ ಸನಿಹ ಕೊನೆಯ ಪ್ರಯತ್ನವೆಂಬಂತೆ ಹೇಳಿದಳು, ಸಾರಿ, ನನಗೆ ಈಗಲೇ ಮದುವೆ ಆಗೋಕೆ ಇಷ್ಟ ಇಲ್ಲ. ಮನೆಯಲ್ಲಿ ತುಂಬ ಬಲವಂತ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸುಳ್ಳು ಹೇಳಬೇಕಾಗಿ ಬಂತು. ತನ್ನ ತಪ್ಪನ್ನು ಒಪ್ಪಿಕೊಂಡು ಅವನ ಬಳಿ ಕ್ಷಮೆ ಯಾಚಿಸಿದಳು ಸನಿಹ. ನೀವು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನನಗೆ ಸಹಾಯ ಮಾಡ್ತೀರೇನೋ ಅಂತ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಬಳಿ ಮಾತಾಡಿದ ಮೇಲೆ ನೀವು ಒಂದು ಕಲ್ಲು ಬಂಡೆ. ಅದು ಯಾವತ್ತೂ ಕರಗೋಕೆ ಸಾಧ್ಯ ಇಲ್ಲ. ನನ್ನ ಹಣೆ ಬರಹ ಹೀಗೆ ಇದ್ದರೆ ಅದನ್ನು ಯಾರಿಂದಲೂ ಬದಲಾಯಿಸೋಕೆ ಸಾಧ್ಯ ಇಲ್ಲ ಅಂತ ನನಗೀಗ ಅರ್ಥ ಆಯಿತು ಎಂಬುದನ್ನು ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಂಡಳು. ಆದ್ದರಿಂದ ಅವನಿಗದು ಕೇಳಿಸಲಿಲ್ಲ. ಅವನು ಕುಳಿತ ಚೇರನ್ನು ಸಶಬ್ದವಾಗಿ ಹಿಂದಕ್ಕೆ ದೂಡಿ ತಂದಿದ್ದ ಟೀಯನ್ನು ಕುಡಿಯದೆ ಅದರ ಬಿಲ್ಲು ತೆತ್ತು ಹಾಗೇ ಹೊರಟು ಹೋಗಿದ್ದ. ಅಕ್ಕಪಕ್ಕದ ಟೇಬಲ್ನವರು ಇವರತ್ತ ಗಮನ ಹರಿಸಿದಾಗ ಅವಳು ಮೌನವಾಗಿ ಕಾಫಿ ಕುಡಿದು ಅಲ್ಲಿಂದ ಎದ್ದು ಹೊರಟಳು. ಸಿದ್ಧಾಂತ್ ತನ್ನನ್ನು ನೋಡಿಲ್ಲ, ಮಾತಾಡಿಸಿಲ್ಲ, ಗಮನಿಸಿಲ್ಲ ಎಂದಾದರೂ ಅವನು ತನ್ನ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡೇ ಈ ಮದುವೆಗೆ ಸಿದ್ಧನಾಗುತ್ತಿದ್ದಾನೆ ಎಂದು ಅವಳಿಗೆ ಅರಿವಾಯಿತು. ಆದರೆ ಯಾಕಾಗಿ? ಅವನು ತನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂದು ಅವಳ ಮನಸ್ಸು ಒಪ್ಪುತ್ತಿಲ್ಲ. ಒಂದು ವೇಳೆ ಅವನು ತನ್ನನ್ನು ಪ್ರೀತಿಸುತ್ತಿದ್ದರೆ ತಾನು ಕಣ್ಣೀರು ಹಾಕುತ್ತಿದ್ದಾಗ ಅವನು ಮೆತ್ತಗಾಗಿ ಬಿಡುತ್ತಿದ್ದ, ತನ್ನನ್ನು ಸಮಾಧಾನಿಸುತ್ತಿದ್ದ. ಆದರೆ ಅವನು ಅದಾವ ಕೆಲಸಗಳನ್ನು ಮಾಡದ್ದರಿಂದ ಸಿದ್ಧಾಂತ್ ತನ್ನನ್ನು ಪ್ರೀತಿಸುತ್ತಿಲ್ಲ ಎಂಬುದು ಸನಿಹಾಗೆ ಸ್ಪಷ್ಟವಾಗಿ ಗೊತ್ತಾಗಿತ್ತು. ಅವನು ತನ್ನನ್ನು ಈ ಮೊದಲೇ ನೋಡಿದ್ದಾನೆ ಎಂದು ಶಾಸ್ತ್ರಿಗಳು ಹೇಳಿದ್ದಾರೆ. ಅದು ಎಲ್ಲಿ? ಉತ್ತರ ಸಿಗಲಿಲ್ಲ. ತಾನಂತೂ ಅವನನ್ನು ಮೊನ್ನೆ ಮನೆಗೆ ಬಂದಾಗಲೇ ಮೊದಲ ಬಾರಿ ಕಂಡಿದ್ದು. ಕಾಫಿ ಕುಡಿದಾದ ಮೇಲೆ ಅವಳು ಅಲ್ಲಿಂದ ಕ್ಲಾಸ್ನತ್ತ ಹೊರಟಿದ್ದಳು. ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಅವಳ ಹಸಿವು ಮುಚ್ಚಿ ಹೋಗಿತ್ತು. ಆದರೂ ಬಾಕ್ಸ್ ಖಾಲಿ ಮಾಡದೆ ಮನೆಗೆ ಹೋಗುವಂತಿಲ್ಲ. ಆದ್ದರಿಂದ ಕ್ಲಾಸ್ನಲ್ಲಿ ಬಂದು ಕುಳಿತು ಮನಸ್ಸಿಲ್ಲದ ಮನಸ್ಸಿನಿಂದಲೇ ಊಟ ಮಾಡತೊಡಗಿದಳು ಸನಿಹ. ತನ್ನ ಯಾವ ಪ್ರಯತ್ನವೂ ಸಫಲವಾಗುವುದಿಲ್ಲವಲ್ಲ. ಅವಳಿಗೆ ತುಂಬ ಬೇಸರವಾಗಿತ್ತು. ಮಾತ್ರವಲ್ಲ, ನಿರಾಸೆಯೂ ಆಗಿತ್ತು. ಸಿದ್ಧಾಂತ್ ಎಲ್ಲಿ ತಾನು ಅವನನ್ನು ಮಾತಾಡಲಿದೆ ಎಂದು ಕಾಲೇಜಿಗೆ ಕರೆದಿದ್ದನ್ನು ಮನೆಯವರಿಗೆ ತಿಳಿಸುತ್ತಾರೋ ಎಂದು ಹೆದರಿಕೊಂಡಿದ್ದಳು ಸನಿಹ. ಆದರವನು ಆ ಕೆಲಸ ಮಾಡಿರಲಿಲ್ಲ. ಅಂದು ರಾತ್ರಿ ಊಟದ ಸಮಯದಲ್ಲಿ ರಾಜಶೇಖರ್ ಅವರು ಸುಲೋಚನಾ ಅವರ ಬಳಿ ಹೇಳುವುದು ಕೇಳಿಸಿತು. ಹುಡುಗನ ಕಡೆಯವರು ನಮ್ಮ ಸನಿಹನ ಒಪ್ಕೊಂಡಿದ್ದಾರಲ್ಲ. ನಮ್ಮ ಒಪ್ಪಿಗೆಯನ್ನು ನಾನು ಶಾಸ್ತ್ರಿಗಳಿಗೆ ತಿಳಿಸಿಬಿಟ್ಟಿದ್ದೀನಿ. ಮುಂದಿನ ತಿಂಗಳು 15ನೇ ತಾರೀಕಿಗೆ ದಿನ ತುಂಬ ಚೆನ್ನಾಗಿದೆ. ಮದುವೆ ಇಟ್ಕೊಳ್ಳೋಣ ಅಂತ ಶಾಸ್ತ್ರಿಗಳು ನನ್ನ ಹತ್ರ ಕೇಳಿದ್ದಾರೆ. ನಿಮ್ಮಿಬ್ಬರಿಗೆ ದಿನ ಅನುಕೂಲ ಇದ್ದರೆ ಆವತ್ತೇ ಮದುವೆ ಮಾಡಿ ಮುಗಿಸಿಬಿಡೋಣ. ಪತ್ನಿ ಮಗಳ ಮುಂದೆ ತಮ್ಮ ಅಭಿಪ್ರಾಯವನ್ನು ಹೇಳಿದರು ರಾಜಶೇಖರ್. ತನ್ನ ಕುತ್ತಿಗೆಗೆ ಕುಣಿಕೆ ರೆಡಿಯಾಗಿದೆ. ಹಾಕಿಸಿಕೊಳ್ಳುವುದು ಒಂದೇ ಬಾಕಿ. ಈ ತಿಂಗಳಲ್ಲಿ 5 ದಿನ ಸೇರಿದರೆ ಒಟ್ಟು 20 ದಿನ ಇದೆ ತನ್ನ ಮದುವೆಗೆ. ಅಲ್ಲಲ್ಲ, ತನ್ನನ್ನು ನೇಣುಗಂಬಕ್ಕೇರಿಸಲು ಎನಿಸಿತು ಸನಿಹಾಗೆ. ತಂದೆ ತಾಯಿಯ ಬಳಿ ಹೇಳಿ ಯಾವ ಪ್ರಯೋಜನವೂ ಇಲ್ಲ. ಅಕ್ಕ ಭಾವ ಇಬ್ಬರು ಪ್ರೀತಿಸಿ ಮದುವೆಯಾದವರು. ಅವರ ಬಳಿಯಾದರೂ ಹೇಳಿದರೆ ಏನಾದರೂ ಸಹಾಯ ಸಿಗಬಹುದೇ ಎಂದು ಯೋಚಿಸತೊಡಗಿದಳು ಸನಿಹ. ಅಂದು ರಾತ್ರಿ ಅವಳಿಗೆ ನಿದ್ದೆ ಹತ್ತಲಿಲ್ಲ.
ರಾತ್ರಿ ಇಡೀ ಕಣ್ಣೀರಿನಿಂದ ಅವಳ ದಿಂಬು ಒದ್ದೆಯಾಯಿತು ಅಷ್ಟೇ. ಮರುದಿನ ರಾತ್ರಿ ಊಟ ಮುಗಿಸಿದ ಬಳಿಕ ತಂದೆ ತಮ್ಮ ಬೆಡ್ರೂಮಿಗೆ ಹೋಗುವುದನ್ನೇ ಕಾದಿದ್ದಳು ಸನಿಹಾ. ಸುಲೋಚನಾ ಅವರು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿದ ಬಳಿಕ ಅಡುಗೆ ಮನೆಯಲ್ಲಿ ಕ್ಲೀನಿಂಗ್ ಕೆಲಸವನ್ನು ಮಾಡುತ್ತಿದ್ದರು. ಇದೇ ಸಂದರ್ಭಕ್ಕಾಗಿ ಕಾಯುತ್ತಿದ್ದ ಸನಿಹಾ ತಾಯಿಯ ಬಳಿ ಬಂದಳು. ಹೇಗಾದರೂ ಈ ಮದುವೆಯಿಂದ ತಪ್ಪಿಸಿಕೊಳ್ಳಬೇಕೆಂಬುದೇ ಅವಳ ಉದ್ದೇಶವಾಗಿತ್ತು. ಆದ್ದರಿಂದ, ಅಮ್ಮ, ಆ ಹುಡುಗ ಸಿದ್ಧಾಂತ್ನ ನಡವಳಿಕೆನೇ ವಿಚಿತ್ರ ಅಂತ ಅನ್ನಿಸ್ತಿಲ್ವಾ ನಿಂಗೆ? ನಂಗ್ಯಾಕೋ ಆ ಹುಡುಗ ಒಂಚೂರು ಇಷ್ಟ ಆಗಲಿಲ್ಲ. ನನಗೆ ಆ ಹುಡುಗ ಬೇಡ. ನಾನು ಅವನ ಜೊತೆ ಮದುವೆ ಮಾಡ್ಕೊಳ್ಳಲ್ಲ. ಅವನನ್ನು ಮದುವೆ ಆದರೆ ನಾನಂತೂ ಸುಖವಾಗಿರಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಪ್ಲೀಸ್ ಅಮ್ಮ, ನೀನಾದರೂ ಅಪ್ಪಂಗೆ ಈ ಮದುವೆ ಕ್ಯಾನ್ಸಲ್ ಮಾಡೋಕೆ ಹೇಳು. ತಾಯಿಯ ಬಳಿ ಭಿನ್ನವಿಸಿಕೊಂಡಳು. ಕೊನೆಯ ವಾಕ್ಯ ಹೇಳುವಾಗ ಅವಳ ಗಂಟಲು ಉಬ್ಬಿ ಬಂದಿತ್ತು. ಕಣ್ಣುಗಳು ತುಂಬಿ ಹರಿದವು. ಮಗಳ ಮುಖವನ್ನೇ ನೋಡುತ್ತಾ ಸುಲೋಚನಾ ಅವರು, ನಿಮ್ಮಪ್ಪನ ಪರಿಸ್ಥಿತಿ ನಿಂಗೆ ಗೊತ್ತಲ್ಲ. ಅವರು ಏನನ್ನು ಮನಸ್ಸಲ್ಲಿ ಇಟ್ಕೊಂಡು ತುಂಬ ಕೊರಗ್ತಾ ಇದ್ದಾರೆ. ನಾನಿನ್ನು ಹೆಚ್ಚು ದಿನ ಬದುಕಲ್ಲ. ಅದಕ್ಕಾಗಿ ಮೊದಲು ಮಗಳ ಮದುವೆ ಮಾಡಿ ಮುಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನಿನ್ನ ಮದುವೆ ವಿಚಾರದಲ್ಲಿ ಅವರು ತುಂಬ ಆತುರ ಪಡ್ತಿದ್ದಾರೆ ಅಂತ ನನಗೂ ಅನ್ನಿಸ್ತಾ ಇದೆ. ಆದರೆ ನಾನೇನು ಮಾಡಲಿ? ಇದುವರೆಗೂ ನಾನು ಯಾವತ್ತೂ ನಿಮ್ಮಪ್ಪನ ನಿರ್ಧಾರವನ್ನು ಪ್ರಶ್ನಿಸಿಲ್ಲ. ಈಗಲೂ ನನ್ನಿಂದ ಆ ಕೆಲಸ ಮಾಡಲು ಸಾಧ್ಯವಿಲ್ಲ. ನಾನು ಈಗ ಅಸಹಾಯಕಳಾಗಿದ್ದೀನಿ ಎಂದು ಹೇಳಿದರು. ನಾನು ಅಕ್ಕನ ಹಾಗೆ ಯಾರನ್ನಾದರೂ ಪ್ರೀತಿಸಬೇಕಾಗಿತ್ತು. ಅಕ್ಕ ಲವ್ ಮ್ಯಾರೇಜ್ ಆಗಿ ನಿಮಗೆಲ್ಲ ತುಂಬ ನೋವು ಕೊಟ್ಟಿದ್ದಾಳೆ ಅಂತ ನಾನು ಅದರ ಕಡೆ ಗಮನನೇ ಹರಿಸಲಿಲ್ಲ. ಅದಕ್ಕಾಗಿ ನಾನೀಗ ದೊಡ್ಡ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀನಿ. ಈಗ ನನಗೆ ನನ್ನ ತಪ್ಪಿನ ಅರಿವಾಗ್ತಾ ಇದೆ. ತಾಯಿಯ ಬಳಿ ಬೇಸರದಿಂದಲೇ ಹೇಳಿಕೊಂಡಳು ಸನಿಹಾ. ತನ್ನ ರೂಮ್ನತ್ತ ಹೊರಟಳು. ಕೊನೆಯ ಪ್ರಯತ್ನವೆಂಬಂತೆ ಮರುದಿನ ಅಕ್ಕನಿಗೂ ಕರೆ ಮಾಡಿ ಅವಳ ಬಳಿ ಸಹಾಯ ಯಾಚಿಸಿದ್ದಳು ಸನಿಹಾ. ಆದರೆ ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ. ತನ್ನ ನಿಶ್ಚಿತಾರ್ಥದ ಮೊದಲೇ ಹೇಗಾದರೂ ಮಾಡಿ ಈ ಮದುವೆಯನ್ನು ಕ್ಯಾನ್ಸಲ್ ಮಾಡಿಸಬೇಕೆಂಬುದು ಅವಳ ಉದ್ದೇಶವಾಗಿತ್ತು. ಅಂದು ಕಾಲೇಜಿಗೆ ತಲುಪುತ್ತಲೇ ಅವಳು ಅಕ್ಕನ ಗಂಡ ಭಾವ ಸಂದೀಪ್ಗೆ ಕರೆ ಮಾಡಿದ್ದಳು. ಆದರೆ ಸಂದೀಪ್ ಅವಳ ಕರೆಯನ್ನು ಸ್ವೀಕರಿಸಲಿಲ್ಲ. ತೀವ್ರ ನಿರಾಸೆಯಾಗಿತ್ತು ಸನಿಹಾಗೆ. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಸಂದೀಪ್ನಿಂದಲೇ ಅವಳಿಗೆ ಕರೆ ಬಂದಿತ್ತು. ಸಾರಿ ಸಾನು, ನೀನಾಗ ಕರೆ ಮಾಡುವಾಗ ನಾನು ಗಾಡಿ ಓಡಿಸ್ತಾ ಇದ್ದೆ. ಸೈಲೆಂಟ್ ಮೋಡ್ಗೆ ಹಾಕಿದ್ದೆ. ನನಗೆ ಗೊತ್ತೇ ಆಗಲಿಲ್ಲ. ಸಿದ್ಧಾಂತ್ಗೆ ಕಾಲ್ ಮಾಡೋ ಬದಲು ನನಗೆ ತಪ್ಪಿಹೋಗಿ ಕಾಲ್ ಮಾಡಿದ್ದ ಅಂತ ಡೌಟ್ ಆಗ್ತಾ ಇದೆ ಎಂದು ಅವಳನ್ನು ರೇಗಿಸಿದ. ಬಳಿಕ ವಿಚಾರಿಸಿಕೊಂಡ. ಹೌದು, ನೀನ್ಯಾಕೆ ನನಗೆ ಕಾಲ್ ಮಾಡಿದ್ದು? ಪ್ಲೀಸ್ ಬಾಬಾ, ನನ್ನ ರೇಗಿಸಬೇಡಿ. ಅದಕ್ಕೆಲ್ಲ ನನಗೆ ಮೂಡಿಲ್ಲ. ನಾನು ಈಗಾಗಲೇ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದೀನಿ. ನನಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಫೋನಲ್ಲಿ ಮಾತಾಡೋಕೆ ಆಗಲ್ಲ. ನಾನು ಅರ್ಜೆಂಟಾಗಿ ನಿಮ್ಮನ್ನು ಮೀಟ್ ಮಾಡಬೇಕು. ಎಲ್ಲಿ, ಯಾವಾಗ? ನೀವೇ ಹೇಳಿ ಬಾವಾ. ಅವಳ ಧ್ವನಿಯಲ್ಲಿದ್ದ ಆತುರವನ್ನು ಅರ್ಥ ಮಾಡಿಕೊಂಡ ಸಂದೀಪ್. ಮಧ್ಯಾಹ್ನ ಲಂಚ್ ಬ್ರೇಕ್ ಟೈಮಿಗೆ ನಿನ್ನ ಕಾಲೇಜ್ ಬಳಿ ಬಂದು ನಿನ್ನ ಪಿಕ್ ಮಾಡ್ಕೋತೀನಿ. ಎಲ್ಲಾದರೂ ಹೊರಗೆ ಮಾತಾಡೋಣ, ಓಕೆನಾ? ನನಗೆ ಓಕೆ, ಥ್ಯಾಂಕ್ ಯು ಬಾವಾ. ನಾನು ನಿಮಗಾಗಿ ಕಾಯ್ತಾ ಇರ್ತೀನಿ. ಬಾಯ್. ಕರೆ ಸ್ಥಗಿತಗೊಳಿಸಿದಳು ಸನಿಹಾ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.